ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೆ. ಈಗ ಒಂದು ಡಿಗ್ರಿನ ಮಾಡಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ಅಂದರೆ BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, ಈ ಥರ ಒಂದು ಕೋರ್ಸ್ಗಳು ಏನು ಬರ್ತಾವಲ್ಲ, ನಂತರದಲ್ಲಿ ಒಂದು ಆ PG ಅಂತ ಸಂಬಂಧಪಟ್ಟಂತೆ ಪೋಸ್ಟ್ ಗ್ರಾಜುಯೇಷನ್ ಅಂತಕ್ಕಂಥದ್ದು ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ MA, MCom, MSc ಈ ಥರ ಒಂದು MSW ಆಗಿರ್ಬೋದು, ಬೇರೆ ಬಂದು ಕೋರ್ಸ್ಗಳು ಏನು ಬರ್ತಾವಲ್ಲ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಒಂದು ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು. ಸೊ ನಾವು ಅಡ್ಮಿಷನ್ ಆಗಬೇಕು, ನಾವು ಕೂಡ ಒಂದು ಮಾಡಬೇಕು ಅಂತ ದೂರದ ಶಿಕ್ಷಣದ ಮುಖಾಂತರ ಅಂದರೆ ಡಿಸ್ಟೆನ್ಸ್ ಎಜುಕೇಶನ್ ಮುಖಾಂತರ ಮಾಡಬೇಕು ಅಂತ ಅನ್ಕೊಂಡಿದ್ರು ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಯಾವಾಗಿದೆ, ಅರ್ಜಿನ ಎಲ್ಲಿ ತನಕ ಸಲ್ಲಿಸಬಹುದಾಗಿರುತ್ತೆ, ಏನು ಎತ್ತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ KSYU ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕಡೆಯಿಂದ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕಡೆಯಿಂದ ಅಧಿಕೃತವಾಗಿ ಮಾಹಿತಿನ ತಿಳಿಸಿರೋದಾಗಿರುತ್ತೆ. ಕೊನೆಯ ದಿನಾಂಕ ನಿಗದಿ ಆಗಿರೋದಾಗಿರುತ್ತೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅದಕ್ಕೆ ಸಂಬಂಧಪಟ್ಟ ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಂತೀರಾ. ಅದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರ್ರಿ ವಿಡಿಯೋ ಶೇರ್ ಮಾಡಿ, ಅವರಿಗೆ ಒಂದು ಮಾಹಿತಿ ಸಹಾಯ ಆಗ್ಬೋದು. ಒಂದು ಡಿಗ್ರಿನ ಮಾಡಬೇಕು ಅಂದ್ರೆ PUC ಕಂಪ್ಲೀಟ್ ಆಗಿರುತ್ತೆ. ಸೊ ಡೈರೆಕ್ಟ್ ಆಗಿ ಒಂದು ಕಾಲೇಜ್ಗೆ ಹೋಗೋದ್ರ ಮುಖಾಂತರ ಹೋಗದೇನೆ ವಿದ್ಯಾರ್ಥಿಗಳು ಒಂದು ಡೈರೆಕ್ಟ್ ಆಗಿ ಡಿಗ್ರಿನ ಕಂಪ್ಲೀಟ್ ಮಾಡ್ಕೋಬೇಕು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಅನ್ನು ಮಾಡ್ಕೋಬೇಕು ಅಂತ ಇರತಕ್ಕಂಥ ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಹೆಚ್ಚುವರಿ ಪ್ರಶ್ನೆಗಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಅವ್ರಿಗೂ ಕೂಡ ಸಹಾಯ ಆಗ್ಬೋದು ಈ ವಿಡಿಯೋ ಅಂತ ಹೇಳ್ತಾ. ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸೊ ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಒಂದು ಇತರ ಒಂದು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ಕೊಂತ ಇರ್ತೀರಾ. ಸೊ ಅದ್ರ ಜೊತೆಗೆ ಒಂದು ಡಿಗ್ರಿ ಕೂಡ ನನ್ನ ಹೆಸರಲ್ಲಿ ಬರಬೇಕು, ಡಿಗ್ರಿ ಕೂಡ ಆಗಬೇಕು ಅಂತ ಅನ್ಕೊಂಡಿರ್ತೀರಾ. ನಂತರದಲ್ಲಿ ಒಂದು ಪೋಸ್ಟ್ ಗ್ರಾಜುಯೇಷನ್ ಕೂಡ ಮಾಡ್ಕೋಬೇಕು ಅಂತ ಡಿಗ್ರಿ ಆಗಿರುವಂಥ ವಿದ್ಯಾರ್ಥಿಗಳು ಅಥವಾ ಇವಾಗ BEd ಮಾಡ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅನ್ಕೊಂತ ಇರ್ತೀರಾ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ KSYU ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಒಂದು ಬೆಸ್ಟ್ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ಈ ತರ ಒಂದು ಯಾವುದೇ ಕೆಲಸ ಕಾರ್ಯವನ್ನು ಕೂಡ ಮಾಡ್ಕೊಂಡು ನೀವು ಇದರಲ್ಲಿ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಅಥವಾ PhD ತನಕ ನೀವು ಒಂದು KSYU ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅವಕಾಶ ನೀಡೋದಾಗಿರುತ್ತೆ. ಸೊ ಆ ಒಂದು ಕೋರ್ಸ್ನ ಸೌಲಭ್ಯ ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಅಂದ್ರೆ ಬೇರೆ ಒಂದು ಕಡೆ ಒಂದು ಸ್ಟಡಿನ ಮಾಡ್ತಾನು ಕೂಡ ಅಥವಾ ಕೆಲಸ ಮಾಡ್ತಾನು ಕೂಡ ನೀವು ಸ್ಟಡಿನ ಮುಂದುವರಿಸೋದಕ್ಕೆ KSYU ಅಂತಕ್ಕಂಥದ್ದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಇಲಾಖೆ ಕಡೆಯಿಂದ ಕೊನೆಯ ದಿನಾಂಕ ಯಾವಾಗ ಕೊಟ್ಟಿದ್ದಾರಾಗಿದ್ದಾರೆ, ಸೊ ಜುಲೈ 1ನೇ ತಾರೀಕು 2025ರಿಂದ ಒಂದು ಡಿಗ್ರಿ ಆಗಿರ್ಬೋದು ಪೋಸ್ಟ್ ಗ್ರಾಜುಯೇಷನ್ಗೆ ಅರ್ಜಿಗಳನ್ನು ಶುರು ಮಾಡೋದಾಗಿರುತ್ತೆ. ಸೊ ಕೊನೆಯ ದಿನಾಂಕದ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮಾಹಿತಿಯನ್ನು ತಿಳಿಸ್ತೀನಿ ಬನ್ನಿ ವಿದ್ಯಾರ್ಥಿಗಳೇ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕಡೆಯಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ತಿಳಿಸಿರುವಂಥದ್ದಾಗಿರುತ್ತೆ. ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಮಾಡುವಂಥ ವಿದ್ಯಾರ್ಥಿಗಳಿಗೆ 2025-26ನ ಜುಲೈ ಆವೃತ್ತಿಯಲ್ಲಿ ODL ಮಾದರಿ ಅಂದರೆ ಆಫ್ಲೈನ್ನ ಒಂದು ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥದ್ದಾಗಿರುತ್ತೆ. ಪ್ರಮುಖ ಅಂಶಗಳು ನಿಮಗೆ ಮಾಹಿತಿಯನ್ನು ಕೊಡ್ತಾ ನೋಡ್ಕೋಬೋದಾಗಿರುತ್ತೆ. ಶಿಕ್ಷಣದ ಕ್ರಮ ಯಾವುದು ಅಂತ ಕೊಟ್ಟಿದ್ದಾರೆ ಅಂದರೆ UG ಶಿಕ್ಷಣದ ಕ್ರಮಗಳು BA, BCom, BSc, ನಾನ್ CBCS ಅಂತ ಕೊಟ್ಟಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ನೋಡ್ಕೋಬೋದಾಗಿರುತ್ತೆ. BSc ಆಗಿರ್ಬೋದು ಸಾಮಾನ್ಯ ಈ ಒಂದು ಸಬ್ಜೆಕ್ಟ್ಸ್ಗಳನ್ನು ಕೊಟ್ಟಿದ್ದಾರೆ. BCA ಆಗಿರ್ಬೋದು, BBA ಆಗಿರ್ಬೋದು ಈ ಒಂದು ಕೋರ್ಸ್ಗಳನ್ನು ಕೊಟ್ಟಿದ್ದಾರೆ. ನಂತರದಲ್ಲಿ 3 ವರ್ಷ, 1 ವರ್ಷ ಅಂತ ಈ ಥರ ಎಲ್ಲ ಕೊಟ್ಟಿದ್ದಾರೆ. ಗಮನಿಸ್ಕೋಬೋದಾಗಿರುತ್ತೆ. ಏನೇನು ಕಾಂಬಿನೇಷನ್ಗಳಿರುತ್ತೆ, ನಂತರದಲ್ಲಿ ಒಂದು ಏನೇನು ವಿಷಯಗಳು ಪ್ರಮುಖವಾಗಿ ಎಷ್ಟು ವರ್ಷಗಳಿರುತ್ತೆ, ನಂತರದಲ್ಲಿ ವಾರ್ಷಿಕವಾಗಿ ಪರೀಕ್ಷೆಗಳಿರುತ್ತೆ, ಸೆಮಿಸ್ಟರ್ ವಾದ ಪರೀಕ್ಷೆಗಳಿರುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಗಮನಿಸ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು. ನಂತರದಲ್ಲಿ ಪ್ರಮುಖವಾಗಿ ತಿಳಿಸುವಂತಾರೆ PGಗೆ ಸಂಬಂಧಪಟ್ಟಂತೆ ಏನೇನು ಕೊಟ್ಟಿದ್ದಾರೆ, ಸೆಮಿಸ್ಟರ್ ಪದ್ಧತಿಗಳಿರುತ್ತೆ ಬಹುತೇಕವಾಗಿ ಅಂತಕ್ಕಂಥದ್ದನ್ನು ತಿಳಿಸಿರುವಂಥದ್ದಾಗಿರುತ್ತೆ. ಇಲ್ಲಿ ಬಹುತೇಕವಾಗಿ 2 ವರ್ಷಗಳು ಈ ಥರ ಎಲ್ಲ ಮಾಹಿತಿಗಳನ್ನು ತಿಳಿಸಿದ್ದಾರೆ. ಯಾವುದೇ ಸೆಮಿಸ್ಟರ್ ಇರುತ್ತೆ ಮತ್ತು ಕನ್ನಡವಾಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಎಲ್ಲ ಮಾಧ್ಯಮಗಳನ್ನು ಕೂಡ ಕೊಟ್ಟಿದ್ದಾರೆ, ಯಾವ್ಯಾವುದು ಅವೈಲೇಬಲ್ ಇರುತ್ತೆ ಅಂತ. ನಂತರದಲ್ಲಿ PG ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳು 10+2+3 ಆಧಾರಿತ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. UG ಡಿಪ್ಲೊಮಾ ಶಿಕ್ಷಣ ಕ್ರಮ 10+2 ಆಧಾರಿತ ಅಂತ ಕೊಟ್ಟಿದ್ದಾರೆ. ನಂತರದಲ್ಲಿ UG ಸರ್ಟಿಫಿಕೇಟ್ ಶಿಕ್ಷಣ ಕ್ರಮಗಳು 10+2 ಆಧಾರಿತ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ವಿವರ ಪುಸ್ತಕದಲ್ಲಿ ಸೂಚಿಸಿರುವ ನಿರ್ದೇಶನಾನ್ವಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕೇಂದ್ರ ಕಚೇರಿ ಮೈಸೂರು ಅಥವಾ ರಾಜ್ಯಾದ್ಯಂತ ಸ್ಥಾಪಿಸಲಾಗಿರುವಂತಹ ಹತ್ತಿರದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಧಿಕೃತ ಪ್ರಾದೇಶಿಕ ಕೇಂದ್ರಗಳಲ್ಲಿ ಮಾತ್ರವೇ ಪ್ರವೇಶಾತಿ ಪಡೆಯುವುದು ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಪ್ರಮುಖವಾಗಿ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ, ನೋಡಬಹುದಾಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖ ಅಂಶಗಳನ್ನು ತಿಳಿಸ್ತೇನೆ, ಗಮನಿಸಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಎಲ್ಲರೂ ಬೇರೆ ಕಡೆ ಅಡ್ಮಿಷನ್ ಆದರೆ ಅಥವಾ ಸರಿಯಾದ ರೀತಿ ಅಡ್ಮಿಷನ್ ಆಗಿಲ್ಲ ಅಂತಂದರೆ ಅಥವಾ ಏನಾರ ಸಮಸ್ಯೆಗಳಾದರೆ ವಿದ್ಯಾರ್ಥಿಗಳು ಜವಾಬ್ದಾರಿ ಇರುತ್ತೆ. ಯಾವುದೇ ಶುಲ್ಕಗಳನ್ನು ವಾಪಸ್ ಕೊಡೋದಿಲ್ಲ ಅಂತಕ್ಕಂಥ ಮಾಹಿತಿಗಳನ್ನು ತಿಳಿಸಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ದಿನಾಂಕ ನೋಡೋದಾದರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಲಿಕ್ಕೆ BEd ಕ್ರಮವನ್ನು ಹೊರತುಪಡಿಸಿ ಇತರ ವಿದ್ಯಾರ್ಥಿಗಳು ಏನಿದೆಯಲ್ಲ ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ತಿಳಿಸಿರುವಂಥದ್ದಾಗಿರುತ್ತೆ. ಅಪ್ಲಿಕೇಶನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಒಂದು BEd ವಿದ್ಯಾರ್ಥಿಗಳಿಗೆ ಅಂತಿಮ ದಿನಾಂಕ ಅಂತಕ್ಕಂಥದ್ದು ಸೆಪ್ಟೆಂಬರ್ 21 ಅಂತ ಆಗಿರುತ್ತೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ನಂತರದಲ್ಲಿ CET ಪ್ರವೇಶ ಪರೀಕ್ಷೆ ಏನಿದೆಯಲ್ಲ ಸೆಪ್ಟೆಂಬರ್ 28ಕ್ಕೆ ಇರುತ್ತೆ ಅಂತ. ನಂತರದಲ್ಲಿ BEd ಹೊರತುಪಡಿಸಿ ಈ ಒಂದು ಶಿಕ್ಷಣ ಕ್ರಮ ಏನಂತಲ್ಲ BEdನ್ನು ಹೊರತುಪಡಿಸಿದರೆ ಜುಲೈ 1, 2025ರಿಂದ ಇತರ ಒಂದು ಕೋರ್ಸ್ಗಳೇನಿದ್ದಾವಲ್ಲ ಅವುಗಳಿಗೆ ಈಗಾಗಲೇ ಆನ್ಲೈನ್ ಪ್ರಕ್ರಿಯೆ ಪ್ರಾರಂಭ ಆಗಿರೋದ್ರಿಂದ ಕೊನೆಯ ದಿನಾಂಕ ಅಕ್ಟೋಬರ್ 15, 2025 ಅಂತಿಮ ದಿನಾಂಕ ಆಗಿರುತ್ತೆ ಅಂತ ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ಅಕ್ಟೋಬರ್ 15, 2025 ಒಳಗಡೆ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ಕೋಬೋದಾಗಿರುತ್ತೆ ಅಂತೇಳಿ ಮಾಹಿತಿಯನ್ನು ತಿಳಿಸಿದ್ದಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ ಅವ್ರಿಗೂ ಕೂಡ ಅಡ್ಮಿಷನ್ಗೆ ಸಹಾಯ ಆಗಲಿ ಅಂತ.